ಮಾಡಿ ಸ್ಟೂಡೆಂಟ್ಸ್ ನಮ್ಮ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿದವರು 2025ರ ಎಸ್-ಎಸ್-ಎಲ್-ಸಿ ಪರೀಕ್ಷೆ 1ರ ಫಲಿತಾಂಶದ ಅಂಕಿಅಂಶವನ್ನ ಬಿಟ್ಟಿದ್ದಾರೆ. ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಇದರಲ್ಲಿದ್ದಾವೆ. ಸೊ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇದು ನೋಡಿ ಮಾರ್ಚ್ ಅಥವಾ ಏಪ್ರಿಲ್ 2025ರ ಎಸ್-ಎಸ್-ಎಲ್-ಸಿ ಪರೀಕ್ಷೆ 1ನ ದಿನಾಂಕ 21ರಿಂದ ಸ್ಟಾರ್ಟ್ ಆಯಿತು. 4/4 ವರೆಗೆ ಒಟ್ಟು 2818 ಪರೀಕ್ಷಾ ಕೇಂದ್ರಗಳಲ್ಲಿ ರಾಜ್ಯಾದ್ಯಂತ ನಡೆಸಲಾಯಿತು. ಓಕೆ. It's conducted from 21st March 2025 to ಅಲ್ಲಿಂದ ಏಪ್ರಿಲ್ 4th ಅನ್ನು ಮುಗೀತು. ಅಂಡ್ ಈ ಪರೀಕ್ಷೆಯಲ್ಲಿ ಒಟ್ಟು ಎಷ್ಟು ವಿದ್ಯಾರ್ಥಿಗಳು ಕೂತಿದ್ರು ಗೊತ್ತಾ? 8,42,173 ವಿದ್ಯಾರ್ಥಿಗಳು ಅಟೆಂಡ್ ಆಗಿದ್ದರು, ಪ್ರಿಪೇರ್ಡ್ ಆಗಿದ್ದರು. ಆಮೇಲೆ ಮೌಲ್ಯಮಾಪನ ಕಾರ್ಯ ಎಕ್ಸಾಮ್ ಇವ್ಯಾಲ್ಯೂಯೇಷನ್ಸ್ ಯಾವಾಗಾಯ್ತು? 15ರಿಂದ 26 ತನನು ಆಯ್ತು. 35 ಶೈಕ್ಷಣಿಕ ಜಿಲ್ಲೆಗಳ 237 ಮೌಲ್ಯಮಾಪನ ಕೇಂದ್ರಗಳಲ್ಲಿ ಎಷ್ಟು ಟೋಟಲ್ ಅಟೆಂಡ್ ಆಗಿದ್ರು ಅಂದ್ರೆ 60,943 ಮೌಲ್ಯಮಾಪನ ಕೇಂದ್ರ ನಡೆಸಲಾಯಿತು. ಆಮೇಲೆ ರಿಸಲ್ಟ್ ಅನ್ನ 2/5/2025ರ 12:30 HTTPS ಕರ್ನಾಟಕ ರಿಸಲ್ಟ್ ನಿಕ್ ಇನ್ ಅದರಲ್ಲಿ ರಿಸಲ್ಟ್ ಬಿಟ್ಟಿದ್ರು. ಸೊ ಎಲ್ಲರೂ ನೋಡಿದಿರಿ. ಆಮೇಲೆ ಆಮೇಲೆ ಪರೀಕ್ಷಾ ಫಲಿತಾಂಶ ನೋಂದಾಯಿತ ಮೊಬೈಲ್ ಸಂಖ್ಯೆ ಕೂಡ ರಿಸಲ್ಟ್ ನೋಡ್ಬೋದಾಗಿತ್ತು. ಆಮೇಲೆ ಇದೆಲ್ಲವನ್ನ ಸ್ಕೂಲ್ದು ಕ್ರೋಢೀಕೃತವನ್ನ ಮಧ್ಯಾಹ್ನ 1 ಗಂಟೆಗೆ ಕಳಿಸಿದ್ರು. ನಮ್ ಸ್ಕೂಲ್ದು ಇಡೀ ರಿಸಲ್ಟ್‌ನೇ KSEAB.Karnataka.gov.in ಶಾಲಾ ಲಾಗಿನ್‌ದಲ್ಲಿ ಅವರು 1 ಗಂಟೆಗೆ ಕಳಿಸಿದ್ರು. ಓಕೆ. ಇದೆಲ್ಲ ಆಯ್ತು. ವಿಶೇಷ ಪ್ರಕಟಣೆ ಏನಂತಂದ್ರೆ, 1ರಲ್ಲಿ ನಾಟ್ ಕಂಪ್ಲೀಟೆಡ್ ಫಲಿತಾಂಶ ಪಡೆದ ಶಾಲಾ ಅಭ್ಯರ್ಥಿಗಳಿಗೆ ಪರೀಕ್ಷೆ 2ಕ್ಕೆ ಪರೀಕ್ಷಾ ಶುಲ್ಕದಲ್ಲಿ ವಿನಾಯಿತಿ ನೀಡಲಾಗಿದೆ. ವೆರಿ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ 1ರಲ್ಲಿ ಯಾರು ನಾಟ್ ಕಂಪ್ಲೀಟೆಡ್ ಅಂತ ಆಗಿದ್ದಾರೆ ಅಥವಾ ಅನುತ್ತೀರ್ಣ ಆಗಿದ್ದಾರೆ, ಫೇಲ್ ಆಗಿದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ ಪರೀಕ್ಷೆ 2 ಕಟ್ಲಿಕ್ಕೆ ಆ ಎಕ್ಸಾಮ್ ಫೀಸ್ ಏನಿರ್ತದಲ್ಲ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ, ವಿನಾಯಿತಿ ನೀಡಿದ್ದಾರೆ. ಓಕೆ. ಏನು ಅವರಿಗೆ ಆ ಏನು ವಿನಾಯಿತಿ ಅಂದ್ರೆ, ಆದ್ರೆ ಫಲಿತಾಂಶ ಉತ್ತಮಪಡಿಸಿಕೊಳ್ಳಲು ಬಯಸುವ ಅಭ್ಯರ್ಥಿಗಳು ಖಾಸಗಿ ಅಭ್ಯರ್ಥಿಗಳಾಗಿರ್ಬೋದು, ಪುನರಾವರ್ತಿತ ಅಭ್ಯರ್ಥಿಗಳಾಗಿರ್ಬೋದು, ನಿಗದಿತ ಪರೀಕ್ಷೆ ಶುಲ್ಕವನ್ನ ಪಾವತಿಸಬೇಕು. ಇದರ ಅರ್ಥ ಹೇಳ್ತೇನೆ ನೋಡ್ರಿ. ಯಾರು ನೀವು ನಾಟ್ ಕಂಪ್ಲೀಟೆಡ್ ಅಥವಾ ರಿಸಲ್ಟ್ ಬಂದಿಲ್ಲ, ಪಾಸ್ ಆಗಿಲ್ಲ ಅಂತ ವಿದ್ಯಾರ್ಥಿಗಳು ನೀವು ಎಕ್ಸಾಮ್ 2 ಅನ್ನ ಕಟ್ಲಿಕ್ಕೆ ಅದನ್ನ ಎಕ್ಸಂಪ್ಷನ್ ಮಾಡಿದ್ದಾರೆ. ಸೊ ಅದಕ್ಕೇನು ಫೀ ಕಟ್ಟುವಂತಿಲ್ಲ. ಓಕೆ. 1 ಆದ್ರ ಕೆಲವೊಬ್ರು ನಂದು ರಿಸಲ್ಟ್ ಇಂಪ್ರೂವ್ ಮಾಡ್ಕೋತೀನಿ, ಸ್ವಲ್ಪ ಕಡಿಮೆ ಆಗಿದೆ, ಇನ್ನೊಂದ್ಸಲ ಬರಿತೀನಿ ಅನ್ನುವಂತ ವಿದ್ಯಾರ್ಥಿಗಳು ಅಂತ ಯಾವುದೇ ಆಗಿರ್ಬೋದು, ಗವರ್ನಮೆಂಟ್ ಆಗಿರ್ಬೋದು, ಖಾಸಗಿ ಆಗಿರ್ಬೋದು, ಪುನರಾವರ್ತಿತ ಅಭ್ಯರ್ಥಿಗಳಿರ್ಬೋದು, ಆದ್ರೆ ಅವ್ರಿಗೆ ಮಾತ್ರ ಎಕ್ಸಾಮ್ ಫೀಸ್ ಇದೆ ನಿಮ್ದಲ್ಲಿ ಇಟ್ಕೊಳ್ರಿ. ಓಕೆ. ಕ್ಲಿಯರ್ ಆಯ್ತಾ? ಇದಾದ ನಂತರ 2024-25 ಸಾಲಿನಲ್ಲಿ ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿ ಸಿಸಿಟಿವಿಗಳ ಮೂಲಕ ವೆಬ್‌ಕಾಸ್ಟಿಂಗ್ ಮಾಡುವ ಮೂಲಕ ಮಾಡೋ ಪದ್ಧತಿಯನ್ನು ಮುಂದುವರಿಸಲಾಗಿದೆ. ಮತ್ತೆ ಎಕ್ಸಾಮ್ 2 ದಲ್ಲಿ ಕೂಡ ಅದೇ ರೀತಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರ. ಸೊ ಬಹಳಷ್ಟು ವಿದ್ಯಾರ್ಥಿಗಳು ಇರ್ತದೆ ಎಕ್ಸಾಮ್ 2 ಕಡಿಮೆ ಇದು ಸ್ಟ್ರಿಕ್ಟ್ ಇರಲ್ಲ, ಹಂಗಿರಲ್ಲ ಅಂತ. ಅದೇನಿಲ್ಲಪ್ಪ. ಸೊ ಆಸ್ ಇಟ್ ಈಸ್ ಅದನ್ನ ಮೇಂಟೈನ್ ಮಾಡ್ಲೇಬೇಕಾಗತ್ತೆ ಅವರು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿದವರು. ಸೊ ಪರೀಕ್ಷಾ ಕೊಠಡಿಗಳ ದೃಶ್ಯಾವಳಿಗಳನ್ನ ಮೇಲ್ವಿಚಾರಣೆ ಮಾಡಲು ಎಲ್ಲಾ ಜಿಲ್ಲೆಗಳಲ್ಲಿ ನಿಯಂತ್ರಣ ಕೊಠಡಿಗಳನ್ನ ಮಾಡ್ತಾರೆ. ಮಾನಿಟರಿಂಗ್ ಕಂಟ್ರೋಲ್ ರೂಮ್ಸ್ ಗಳನ್ನು ಮಾಡಿರ್ತಾರೆ. ಇದರಿಂದ ಪರೀಕ್ಷೆಯ ಸಮಗ್ರತೆಯನ್ನು ಪುನರ್ ಸ್ಥಾಪಿಸಲು ಸಹಾಯಕವಾಗಿದೆ. ಈ ಮೂಲಕ ಏನು ಹೆಲ್ಪ್ ಆಗುತ್ತಂದ್ರೆ ಪರೀಕ್ಷೆ ಅಕ್ರಮವನ್ನ ಆ ನೀವು ಯಾವುದೇ ಅದಕ್ಕೆ ಅವಲಂಬಿತರಾಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಯಾರು ಅದಕ್ಕೆ ಡಿಪೆಂಡ್ ಆಗಬೇಡ್ರಿ. ಇವನ್ ಟೀಚರ್ಸ್ ಕೂಡ ಓಕೆ ವಿದ್ಯಾರ್ಥಿಗಳಾಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು ಯಾರು ಅದರಲ್ಲಿ ಭಾಗಿದಾರ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ. ಓಕೆ. ರೈಟ್. ಸೊ ಇದಾದ ನಂತರ ನೋಡ್ರಿ ಇಷ್ಟು ಬ್ಯೂಟಿಫುಲ್ ಇದೆ. ಡೀಟೇಲ್ಸ್ ಆಫ್ 2025 ಎಸ್-ಎಸ್-ಎಲ್-ಸಿ ಎಕ್ಸಾಮಿನೇಷನ್ 1 ರಿಸಲ್ಟ್ ಹೆಂಗ್ ಕೊಟ್ಟಿದ್ದಾರೆ ನೋಡ್ರಿ. 2024-2025 ರಿಸಲ್ಟ್ ರೆಗ್ಯುಲರ್ ಫ್ರೆಂಡ್ ಸ್ಟೂಡೆಂಟ್ಸ್ ಎಷ್ಟಿದ್ರು ಅಂದ್ರೆ 790,890. ಓಕೆ. 7,90,890 ಇದ್ರಲ್ಲಿ ಪಾಸ್ಟ್ ಆದವರು 5,23,075 ಅಂದ್ರೆ 60 ಓವರ್ ಆಲ್ ನಮ್ದು ಕರ್ನಾಟಕ ರಿಸಲ್ಟ್ 66.14% ಬಂದಿದೆ. ಸೊ ಇನ್ನ ಫಲಿತಾಂಶದ ಪ್ರೈವೇಟ್ ಖಾಸಗಿ ಅಭ್ಯರ್ಥಿಗಳು ಎಷ್ಟಿದ್ರು 13,154ರಲ್ಲಿ 1,072 ಮಾತ್ರ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. 8.15% ಆಗಿದೆ. ಬಹಳಷ್ಟು ಕಡಿಮೆ ಆಗಿದೆ. ಆಮೇಲೆ ಇದರಲ್ಲಿ ಇನ್ನು ರೆಗ್ಯುಲರ್ ರಿಪೀಟರ್ಸ್‌ಗಳು ಪುನರಾವರ್ತಿತ ಶಾಲಾ ಅಭ್ಯರ್ಥಿಗಳು ಎಷ್ಟಿದ್ರು ಅಂದ್ರೆ 33,952ರಲ್ಲಿ 628 ವಿದ್ಯಾರ್ಥಿಗಳು ಮಾತ್ರ ಪಾಸ್ ಆಗಿದ್ದಾರೆ. 1.85% ಆಗಿದೆ. ಇನ್ನ ಪ್ರೈವೇಟ್ ರಿಪೀಟರ್ಸ್‌ಗಳು 4,177 ವಿದ್ಯಾರ್ಥಿಗಳು ಖಾಸಗಿ ಪುನರಾವರ್ತಿತ ಅಭ್ಯರ್ಥಿಗಳಿದ್ದರು. ಕೇವಲ 209 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. 5% ಆಗಿದೆ ಓವರಾಲ್. ಇನ್ನ ಒಟ್ಟಾರೆ ಫಲಿತಾಂಶ ಶಾಲಾ ಅಭ್ಯರ್ಥಿಗಳು ಆಗಿರ್ಬೋದು, ಖಾಸಗಿ ಅಭ್ಯರ್ಥಿಗಳು ಎಲ್ಲವನ್ನ ಕೂಡಿ ಓವರ್ ಆಲ್ ರಿಸಲ್ಟ್ ಇಡೀ ನಮ್ಮ ಕರ್ನಾಟಕದ್ದು ಎಸ್-ಎಸ್-ಎಲ್-ಸಿ ರಿಸಲ್ಟ್ 62.34 ಆಗಿದೆ. ಓಕೆ. ಇನ್ನ
ಸರ್ ಜೆಂಡರ್ ವೈಸ್ ಹೇಳ್ರಿ ಅಂತಂದ್ರೆ ಎಷ್ಟು ಇಂಟ್ರೆಸ್ಟಿಂಗ್ ಬಿಡಿದೆ ನೋಡ್ರಿ. ಜೆಂಡರ್ ವೈಸ್ ಹಾಜರಾದವರು ಎಷ್ಟು? ಓಕೆ. ಆಮೇಲೆ ಪಾಸ್ ಆದಂತ ವಿದ್ಯಾರ್ಥಿಗಳು ಬಾಯ್ಸ್ ಎಷ್ಟು? 58.7 ಇದೆ. ಗರ್ಲ್ಸ್ ನೋಡ್ರಿ ಅವ್ರ ಸ್ಟ್ರೆಂತ್ 74% ಇದೆ. ಮತ್ತೆ ಹೆಣ್ಣು ಮಕ್ಕಳೇ ಮುನ್ನಡೆ ಅಂತ ಹೇಳ್ತಿದ್ದಾರೆ. ಅದನ್ನೇ ಹೇಳ್ತಿರ್ತಾರೆ ನೋಡ್ರಿ. ಮತ್ತೆ ಬಾಲಕಿಯರೇ ಮೇಲುಗೈ ಅಂತೇಳಿ ಆ ರೀತಿ 74 ಇದರ ಆಧಾರದ ಮೇಲೆ ಹೇಳ್ತಾರೆ. ಓಕೆ. ಸೊ 58.07% ಟು ಬಾಯ್ಸ್ ಪಾಸ್ ಇದ್ರೆ ಗರ್ಲ್ಸ್ 74 ರೀ. ಓಕೆ. ರೈಟ್. ಇನ್ನ ಅರ್ಬನ್, ರೂರಲ್ ವೈಸ್ ಅದನ್ನು ಎಷ್ಟು ಅನಾಲಿಸಿಸ್ ಚೆನ್ನಾಗಿ ಮಾಡಿದಾರೆ ನೋಡ್ರಿ. ನಗರದಲ್ಲಿ ಹೆಚ್ಚಾಗಿದೆ. ನಾವು ಗ್ರಾಮೀಣದವರು ಫಲಿತಾಂಶ ಹೆಂಗಿದೆ ನೋಡ್ರಿ. ಇಲ್ಲಿ ಅರ್ಬನ್‌ದಲ್ಲಿ ನಗರದಲ್ಲಿ ಎಷ್ಟು 67.05 ಆದರೆ ಅಬ್ಬಬ್ಬಾ! ಗ್ರಾಮೀಣದಲ್ಲಿನೂ ಕೂಡ ಚೆನ್ನಾಗಿದ್ದಾರೆ. 65.47 ನಾವು ಕೂಡ ಏನ್ ಕಡಿಮೆ ಇಲ್ಲ ಅನ್ನೋ ಲೆಕ್ಕಕ್ಕೆ ಬಂದಿದ್ದಾರೆ. ಏನ್ ಅಂತ ಪರಿ ಡಿಫರೆನ್ಸ್ ಏನಿಲ್ಲ. ಸೊ 1% ಮಾತ್ರ 1 ಅಥವಾ 0 ಅಷ್ಟೇನೆ. ಅಷ್ಟು ಬಿಟ್ರೆ ಏನಿಲ್ಲ. ವೆರಿ ಗುಡ್ ಕಾಂಪಿಟಿಷನ್. ಸೊ ಬಿಟ್ವೀನ್ ಅರ್ಬನ್ ಅಂಡ್ ರೂರಲ್ ಅಂತ ಹೇಳ್ಬೋದು. ಅರ್ಬನ್ ಭಾರಿ ಫಾರ್ವರ್ಡ್ ಇರ್ತಾರ, ಹಂಗ್ ಇರ್ತಾರ ಅಂತ ಹೇಳ್ತಾರಲ್ರಿ. ಸೊ ಇಲ್ಲಿ ಎಲ್ಲಾ ಗೊತ್ತಾಗತ್ ನೋಡ್ರಿ. ಏನ್ ಅಂತ ಪರಿ ಏನು ಡಿಫರೆನ್ಸ್ ಇಲ್ವೇ ಇಲ್ಲ. ಓಕೆ. ಎಸ್. ಹಳ್ಳಿ ಇರ್ಲಿ, ಸಿಟಿ ಇರ್ಲಿ ಓದೋರು ಎಲ್ಲಾದ್ರೂ ಇರ್ತಾರೆ ಅನ್ನೋದು ಅದು ಒಂದು ಅರ್ಥ. ಆಮೇಲೆ ಏನ ಸ್ಕೂಲ್ ಟೈಪ್ ಬಂದ್ರೆ ಗೌರ್ಮೆಂಟ್ ಸ್ಕೂಲು, ಏನ ಏಡೆಡ್ ಸ್ಕೂಲು, ಅನ್‌ಎಡೆಡ್ ಸ್ಕೂಲು ಆ ಲೆಕ್ಕಾಚಾರದ ಪ್ರಕಾರ ಹೋದ್ರೆ, ಸೊ ಗೌರ್ಮೆಂಟ್ ಸ್ಕೂಲ್‌ದಲ್ಲಿ ವಿದ್ಯಾರ್ಥಿಗಳು 62.7% ಪಾಸ್ ಆಗಿದ್ದಾರೆ. ಏಡೆಡ್ ಸ್ಕೂಲ್‌ದಲ್ಲಿ ಅದಕ್ಕಿಂತ ಕಡಿಮೆ ಇದೆ. ಅನ್‌ಎಡೆಡ್ ಸ್ಕೂಲ್ಸ್‌ಗಳು ಏನಿರ್ತಾವ ನೋಡ್ರಿ ಖಾಸಗಿ ಸ್ಕೂಲ್ಸ್‌ಗಳು ಅಲ್ಲಿ 75.59 ಇದೆ. ಸೊ ಇಲ್ಲಿ ಉತ್ತಮವಾಗಿದೆ ಅನ್‌ಎಡೆಡ್ ಸ್ಕೂಲ್ಸ್‌ದಲ್ಲಿ. ಓಕೆ. ಆಮೇಲೆ ನಮ್ಮ ಗವರ್ನಮೆಂಟ್ ಸ್ಕೂಲ್ಸ್ ಏನೇನೋ ಅನ್ನೋದು ಗೊತ್ತಾಗುತ್ತೆ. ಯಾಕೆ ಬಹಳಷ್ಟು ವಿದ್ಯಾರ್ಥಿಗಳು ಸ್ಕೂಲ್ ಬಿಟ್ಟಿರ್ತಾರೆ. ಅವ್ರು ಖರ್ಚು ತಂದು ಓದಿಸಿ ಅವ್ರಿಗೆ ಎಕ್ಸಾಮ್ ಕುಂದ್ರಿಸಿ ಪಾಸ್ ಮಾಡೋದು. ಅವೆಲ್ಲ ಭಯಂಕರ ಇದಾವೆ. ಇದು ಬೇರೆ. ಸೊ ಇವೆಲ್ಲ ಅನ್ಎಡೆಡ್ ಸ್ಕೂಲಲ್ಲಿ ದುಡ್ಡು ಕೊಟ್ಟು ನಮ್ಮ ಮಕ್ಕಳನ್ನ ಹಚ್ಚಿರ್ತೇವೆ ಅಲ್ಲಿ. ಏನಿಲ್ಲ. ನಾವಾಗೆ ಅವ್ರಿಗೆ ಮುಗಿ ಬೀಳ್ತೇವೆ ಪಾಸ್ ಮಾಡು, ಓದ್ರಿ, ಓದಿಸ್ರಿ, ಓದಿಸ್ರಿ ಅಂತ. ಬಟ್ ಇಲ್ಲಿ ನಮ್ಮ ಗವರ್ನಮೆಂಟ್ ಸ್ಕೂಲ್ಸ್‌ದಲ್ಲಿ ಟೀಚರ್ಸ್ ದೇ ಆರ್ ಬಿಹೈಂಡ್ ದ ಸ್ಟೂಡೆಂಟ್ಸ್. ಅವ್ರ ಹಿಂದೆ ಬೀಳುವಂತ ಪರಿಸ್ಥಿತಿ ಇರುತ್ತೆ. ಬಹಳಷ್ಟು ಅದು ಅನುಭವಿಸಿದವರಿಗೆ ಗೊತ್ತಾಗುತ್ತೆ. ಓಕೆ. ರೈಟ್. ಸೊ ಓವರ್ ಆಲ್ ಏನು ಅಂತ ಬರೀ ಇದ್ದದ್ದು ಏನು ನಾವು ಹ್ಮ್ ಇದನ್ನ ಮಾಡುವಂತಿಲ್ಲ. ಮೇ ಮೇಲು ಕೀಳು ಅಂತ ಈ ಲೆಕ್ಕಕ್ಕೆ ಏನೋ ಇಲ್ಲ ಅಂತ ಅನ್ಸುತ್ತೆ. ಸೊ ಓವರ್ ಆಲ್ ಆಗಿ ಹೇಳ್ಬೇಕಾದ್ರೆ 66.14% ಓಕೆ. ರೈಟ್. ಇನ್ನ ಸಾಮಾಜಿಕ ಗುಂಪವರು ಸರ್ ಕ್ಯಾಟಗರಿ ವೈಸ್ ಅದನ್ನು ಎಷ್ಟು ಮಜಾ ಪಡಿದ್ರು ನೋಡ್ರಿ. ಎಸ್‌ಸಿ ದವ್ರದ್ದು ಎಷ್ಟು 59.11% ಪಾಸ್ ಆಗಿದ್ದಾರೆ. ಎಸ್‌ಟಿ ದವರು 58.4 ಅಂಡ್ ಕ್ಯಾಟಗರಿ 1 ದವರು 63.1 ಅಂಡ್ 2ಎ ದವರು 70.86 2ಬಿ ದವರು 57.27 ಆಮೇಲೆ 3ಎ ದವರು 78.97 3ಬಿ ದವರು 73 ಆಮೇಲೆ ಇತರೆದವರು 78.78 ಅಂಡ್ ಒಟ್ಟಾರೆಯಾಗಿ 66.14 ಇದನ್ನು ಕೂಡ ಅನಾಲಿಸಿಸ್ ಮಾಡ್ತಾರೆ. ಯಾವ ಕಾಸ್ಟ್ ವಿದ್ಯಾರ್ಥಿಗಳು ಯಾಕೆ ಹಿಂದುಳಿದರು ಅಂತ. ಇವೆಲ್ಲ ಬೇಕಾಗುತ್ತೆ ರೀ. ಇವ್ ಯಾಕೆ ಮಾಡ್ಬೇಕು ಅಂತಲ್ಲ. ಸೊ ಇದರಿಂದ ಬಹಳಷ್ಟು ಅನುಕೂಲ ಇದೆ. ಅದು ಓಕೆ. ಇನ್ನ ಸಬ್ಜೆಕ್ಟ್ ವೈಸ್ ನೋಡಿದ್ರೆ ಕನ್ನಡದಲ್ಲಿ 57.61 ಅದ್ಭುತ ಏನಂತಂದ್ರೆ ನಮ್ಮ ಇಂಗ್ಲಿಷ್ ಭಾಷೆಯಲ್ಲಿ 78.38 ಹೈಯೆಸ್ಟ್ ರೇಟ್ಸ್ ಹೈಯೆಸ್ಟ್ ಪರ್ಸೆಂಟೇಜ್ ಗಾಟ್. ಓಕೆ. ಸೊ ಇಡೀ ಲ್ಯಾಂಗ್ವೇಜ್ ದಲ್ಲಿ ಹೇಳ್ಬೇಕಾದ್ರೆ 78.38 ಇದು ಹೈಯೆಸ್ಟ್ ಆಯ್ತು. ಆಮೇಲೆ ಉರ್ದು 46.46 ಆಮೇಲೆ ಮರಾಠಿ 53.97 ತೆಲುಗುದಲ್ಲಿ 74.56 ತಮಿಳ್ದಲ್ಲಿ 37.88 ಹಿಂದಿದಲ್ಲಿ 53.72 ಅದ್ಭುತ. ಇಂಗ್ಲಿಷ್‌ದಲ್ಲಿ ಹೈಯೆಸ್ಟ್ ಇದೆ ರೀ. ಓವರ್ ಆಲ್ ಆಗಿ 66.14 ಬರಲೇಬೇಕು. ಓಕೆ. ಅಂಡ್ ಇನ್ನ ಸರ್ ಎ ಪ್ಲಸ್ ದವರು ಎಷ್ಟು ಅದಾರೆ? 10.53% ವಿದ್ಯಾರ್ಥಿಗಳು ಎ ಪ್ಲಸ್ ದಲ್ಲಿದ್ದಾರೆ. 18.46 ದಲ್ಲಿ ಬಿ ಇದ್ದಾರೆ. ಬಿ ಪ್ಲಸ್ ದಲ್ಲಿ 21.94 ಬಿ ದಲ್ಲಿ ಅತಿ ಹೆಚ್ಚು ಇರುವಂತ ವಿದ್ಯಾರ್ಥಿಗಳು 24.19 ಸಿ ಪ್ಲಸ್ ದಲ್ಲಿ 20.98 ಸಿ ದಲ್ಲಿ 3.88 ಇನ್ನ ಸರ್ ಎಷ್ಟು ವಿದ್ಯಾರ್ಥಿಗಳು 625ಗೆ 625 ತೊಗೊಂಡಿದ್ದಾರೆ ಸರ್. ಒಬ್ರೆ ಲಾಸ್ಟ್ ಟೈಮ್ ಒಬ್ರು ತೊಗೊಂಡಿದ್ದಾರೆ. ಓನ್ಲಿ ಒನ್ ಕ್ವೀನ್ ಫಾರ್ ಹೋಲ್ ಕರ್ನಾಟಕ ಅಂತ ಹೇಳ್ತಿದ್ವಿ. ಅದು ನಮ್ಮ ರಾಯಲ್ ಸ್ಕೂಲ್ಸ್ ಅಂದ್ರ ವಿದ್ಯಾರ್ಥಿ ತಗೊಂಡಿದ್ರು. ಈ ಸಲ ಹಂಗಾಗಿಲ್ರಿ. 625 22 ಸ್ಟೂಡೆಂಟ್ಸ್ ಹ್ಯಾವ್ ಗಾಟ್ ಹೈಯೆಸ್ಟ್ ಮಾರ್ಕ್ಸ್ ರೀ. 22 ವಿದ್ಯಾರ್ಥಿಗಳು ತಗೊಂಡಿದ್ದಾರೆ. 625ಕ್ಕೆ 25 ಬನ್ 1 ಮಾರ್ಕ್ಸ್ ಕಡಿಮೆ ತಗೊಂಡವರು 65 ವಿದ್ಯಾರ್ಥಿಗಳಿದ್ದಾರೆ. 2 ಮಾರ್ಕ್ಸ್ ಕಡಿಮೆ ತಗೊಂಡವರು 108 ವಿದ್ಯಾರ್ಥಿಗಳಿದ್ದಾರೆ. 3 ಮಾರ್ಕ್ಸ್ ಕಡಿಮೆ ತಗೊಂಡವರು 189 ವಿದ್ಯಾರ್ಥಿಗಳಿದ್ದಾರೆ. 4 ಮಾರ್ಕ್ಸ್ ಕಡಿಮೆ ತಗೊಂಡವರು 259 ಇದ್ದಾರೆ. 5 ಮಾರ್ಕ್ಸ್ ಕಡಿಮೆ ತಗೊಂಡವರು 327 ವಿದ್ಯಾರ್ಥಿಗಳು. ಇಷ್ಟೊಂದು ವಿದ್ಯಾರ್ಥಿಗಳು ತಗೊಂಡಿದ್ದಾರೆ. ಓಕೆ. ಇನ್ನ ಸರ್ ಲ್ಯಾಂಗ್ವೇಜ್ ದಲ್ಲಿ ಔಟ್ ಆಫ್ ಮಾರ್ಕ್ಸ್ ತಗೊಂಡವ್ರು ಇಷ್ಟ ಅದ ನೋಡಿ. 9573 ಫಸ್ಟ್ ಲ್ಯಾಂಗ್ವೇಜ್ ದಲ್ಲಿ. ಆಮೇಲೆ ಸೆಕೆಂಡ್ ಲ್ಯಾಂಗ್ವೇಜ್ ದಲ್ಲಿ 7057 ಆಮೇಲೆ ಥರ್ಡ್ ಲ್ಯಾಂಗ್ವೇಜ್ ದಲ್ಲಿ 17909 ಆಮೇಲೆ ಮ್ಯಾಥ್ಸ್ ದಲ್ಲಿ 3262
ಸೈನ್ಸ್‌ದಲ್ಲಿ 2451, ಸೋಷಿಯಲ್ಸ್‌ನಲ್ಲಿ 7974. ಸರ್ ಜಿಲ್ಲೆಗಳ ವಾರು ಅದನ್ನ ಹೇಳ್ರಿ ಅಂದ್ರೆ ದಕ್ಷಿಣ ಕನ್ನಡ ಹೈಯೆಸ್ಟ್ ರೀ. ದ ಫಸ್ಟ್ ಪ್ಲೇಸ್ ಗೋಸ್ ಟು ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್. ಸೊ 91.12% ಹೈಯೆಸ್ಟ್ ರೀ. ಇದಾದ ನಂತರ ಉಡುಪಿ ಬರುತ್ತೆ, ಉತ್ತರ ಕನ್ನಡ 3 ಬರದಲ್ಲಿ, 4 ಶಿವಮೊಗ್ಗ, 5 ಕೊಡಗು, ಹಾಸನ 6, ಶಿರ್ಸಿ 7, ಚಿಕ್ಕಮಗಳೂರು 8, ಬೆಂಗಳೂರು ರೂರಲ್ 9 ಅಂಡ್ ಬೆಂಗಳೂರು ಸೌತ್ 10 ಪ್ಲೇಸ್‌ಗೆ ಬರುತ್ತೆ. ಓಕೆ. ಇನ್ನ ಬಿಲೋ 10 ನೋಡಿದ್ರೆ ಅಬ್ಬಬ್ಬಾ! ನಮ್ಮ ಕಲಬುರಗಿ ಲಾಸ್ಟ್ ಇದೆ ರೀ 35 ಇದೆ. ಅದಾದ ನಂತರ ವಿಜಯಪುರ ಬಂದಿದೆ. ಅದಾದ್ಮೇಲೆ ಯಾದಗಿರಿ, ರಾಯಚೂರು, ಬೀದರ್, ಯಾದಗಿರಿ ಜಂಪ್ ಆಗಿದೆ ರೀ. ಅದ್ಭುತ. ಸೊ ಬೀದರ್, ಇಲ್ಲಿ ಕೊಪ್ಪಳ, ಬಳ್ಳಾರಿ, ಆಮೇಲೆ ಮಧುಗಿರಿ, ಚಾಮರಾಜನಗರ, ಚಿಕ್ಕೋಡಿ ಕೂಡ ಕಡಿಮೆ ಆಗಿದೆ. ಈ ಸಲ ಬೆಳಗಾವಿ ಕೂಡ ಕಡಿಮೆ ಆಗಿದೆ. ಓಕೆ. ಇಲ್ಲಿ ಬಿಲೋ 10 ಅಂತ ಅನ್ಕೋಬಹುದು. ಓಕೆ. ಟೋಟಲ್ 66.14. ಇನ್ನ ಸರ್ ವಿಭಿನ್ನ ಸಾಮರ್ಥ್ಯವುಳ್ಳಂತ ವಿದ್ಯಾರ್ಥಿಗಳು ಎಷ್ಟು ಇದ್ದಾರೆ ಸರ್? ಮೆಂಟಲಿ ಚಾಲೆಂಜ್ಡ್ 57 ಇದ್ರು, 260 ಪಾಸ್ ಆಗಿದ್ದಾರೆ. 45.53 ಆಗಿದ್ದಾರೆ. ವಿಸುವಲಿ ಕಣ್ಣಿಲ್ಲದವರು ಪಾಪ ಕಣ್ಣಿಲ್ಲದವರು 67 ಅವರು 75.92%. ಕಿವಿಗೆ ಹಿಯರಿಂಗ್ ಇಂಪೇರ್ಡ್ ಇದ್ದವರು 45.56. ಆಮೇಲೆ ಇನ್ನೊಬ್ರು ಯಾವ್ದಪ್ಪ ಡಿಸ್ಲೆಕ್ಸಿಯಾ. ಆಮೇಲೆ 7 ಇದ್ರು 28.57. ಆಮೇಲೆ ವಿಭಿನ್ನ ಸಾಮರ್ಥ್ಯಗಳು ಎಲ್ಲವೂ ಸೈಂಟಿಫಿಕ್ ವರ್ಡ್. ಸೊ ಎಲ್ಲಾನು 60, 32, 62, 79, 50, 54 ಈ ರೀತಿ ಇವು ವಿಭಿನ್ನ ಸಾಮರ್ಥ್ಯಗಳು ಅಂತ ಮಕ್ಕಳು. ರಿಸಲ್ಟ್ ಚೆನ್ನಾಗಿದೆ 57.83. ಸರ್ ಇನ್ನ 100 ಶೂನ್ಯ ಫಲಿತಾಂಶ ಪಡೆದಂತ ಸ್ಕೂಲ್ಸ್‌ಗಳು ಎಷ್ಟಿದಾವೆ ಸರ್? ಶೇಕಡ 100ಕ್ಕೆ ಶೇಕಡ 100 ಮತ್ತು ಶೂನ್ಯ ಫಲಿತಾಂಶ ಪಡೆದಂತ ಶಾಲಾ ವಿದ್ಯಾರ್ಥಿಗಳು. ನೋಡ್ರಿ 329 ಇವರು 0 ರಿಸಲ್ಟ್ ಸೆಕ್ಯೂರ್ಡ್ ಆಗಿದ್ದಾರೆ. ಗವರ್ಮೆಂಟ್ ಸ್ಕೂಲ್ಸ್‌ದಲ್ಲಿ 6 ಗವರ್ಮೆಂಟ್ ಸ್ಕೂಲ್ಸ್‌ಗಳು 0 ರಿಸಲ್ಟ್ ಅನ್ನು ಪಡ್ಕೊಂಡಿದ್ದಾರೆ. 329 ಗವರ್ಮೆಂಟ್ ಸ್ಕೂಲ್ಸ್‌ಗಳು 100ಕ್ಕೆ 100 ರಿಸಲ್ಟ್ ಪಡ್ಕೊಂಡಿದ್ದಾರೆ. ಇನ್ನು ಏಡೆಡ್ ಸ್ಕೂಲ್ಸ್‌ದಲ್ಲಿ 53 ಸ್ಕೂಲ್ಸ್‌ಗಳು 100ಕ್ಕೆ 100 ಪಡ್ಕೊಂಡ್ರೆ, 30 ಸ್ಕೂಲ್ಸ್‌ಗಳು 0 ರಿಸಲ್ಟ್ ಅದಾರೆ. ಯಾವುದು ಪಾಸ್ ಆಗಲಾರದಂತದ್ದು. ಇನ್ನು ಅನ್ಎಡೆಡ್ ಸ್ಕೂಲ್ಸ್‌ದಲ್ಲಿ 539ದಲ್ಲಿ ನೋಡ್ರಿ ಅನುದಾನ ರಹಿತ 108 ಸ್ಕೂಲ್ಸ್‌ಗಳು 0% ಇದಾವೆ. ಓಕೆ. ಟೋಟಲ್ ಸ್ಕೂಲ್ಸ್ 321 ಆಮೇಲೆ 144. ಮಾಡಿ ಸ್ಟೂಡೆಂಟ್ಸ್ ಇದು ವೆರಿ ಇಂಪಾರ್ಟೆಂಟ್ ಏನಂದ್ರೆ ನೀವು ಸ್ಕ್ಯಾನ್ ಪ್ರತಿ ಆಗಿರ್ಬೋದು, ಮರು ಎಣಿಕೆ ಆಗಿರ್ಬೋದು, ಮರು ಮೌಲ್ಯಮಾಪನಕ್ಕೆ ನೀವು ಹಾಕ್ಬೇಕಂದ್ರೆ ಇಲ್ಲಿ ನಿಮಗೆ ಮಾಹಿತಿ ಇದೆ. ಪ್ರಸ್ತುತ 2024-25 ಸಾಲಿನಿಂದ ಸ್ಕ್ಯಾನ್ ಪ್ರತಿ ಆಗಿರ್ಬೋದು, ಮರು ಎಣಿಕೆ ಆಗಿರ್ಬೋದು, ಮರು ಮೌಲ್ಯಮಾಪನಕ್ಕೆ ಕರ್ನಾಟಕ ಒನ್ ಮೊಬೈಲ್ ಆಪ್ ಮೂಲಕನೂ ಕೂಡ ವಾಹ್! ಕರ್ನಾಟಕ ಒನ್ ಎಂತ ಅದ್ಭುತ ಆ್ಯಪ್ ರೀ ಅದು. ಅದ್ರ ಮೂಲಕ ನೀವು ಅರ್ಜಿಯನ್ನ ಹಾಕ್ಬೋದು. ಡೇಟ್ ಕೊಟ್ಟಿದ್ದಾರೆ. ಸ್ಕ್ಯಾನ್ ಪ್ರತಿ ಪಡ್ಕೋಬೇಕಾದ್ರೆ 2/5/2025ರಿಂದ 7/5/2025 ಲಾಸ್ಟ್ ಡೇಟ್ ಇದೆ. ಮಾಡಿ ಸ್ಟೂಡೆಂಟ್ಸ್ ನೆನಪಲ್ಲಿ ಇಟ್ಕೊಳ್ರಿ. ಆಮೇಲೆ ನೀವು ಆನ್ಲೈನ್ ಮಾಡ್ಕೋಬೇಕಾದ್ರೆ ಆನ್ಲೈನ್ ಬ್ಯಾಂಕಿಂಗ್ ಸೌಲಭ್ಯ ಇಲ್ಲದವರು ಆನ್ಲೈನ್ ಉತ್ತರ ಪತ್ರಿಕೆ ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು ಅರ್ಜಿ ಸಲ್ಲಿಸಿದ ನಂತರ ಆಫ್ಲೈನ್ ಚಲನ್ ಮೂಲಕ ಡೌನ್ಲೋಡ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು ಬಿ1 ಕೆ1 ಅದು ಏನು ಬ್ಯಾಂಕಿಗೆ ಪಾವತಿಸಲ್ಲ ಅಲ್ಲಿ ಹೋಗಿ ಬ್ಯಾಂಕಿಗೆ ಹೋಗಿ ಅಮೌಂಟ್ ಅನ್ನು ಕಟ್ಟಬೇಕು. ಅದನ್ನು ಸೇಮ್ ಡೇಟ್ ಒಂದೊಂದು ಹೆಚ್ಚಿದೆ ಅಷ್ಟೇ 8/5/2025. ನಿಮ್ಗೇನು ಸ್ಕ್ಯಾನ್ ಪ್ರತಿ ಬೇಕಾದ್ರೆ ನೆನಪಲ್ಲಿ ಇಟ್ಕೊರಿ 2ನೇ ತಾರೀಕು ಹಿಡಿದು ಸ್ಟಾರ್ಟ್ ಆಗಿದೆ 7ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಓಕೆ. ಆಮೇಲೆ ನೀವು ಅಮೌಂಟ್ ಅನ್ನ ನೀವು ಆನ್ಲೈನ್ ಕಟ್ಟಿದ್ರೆ ಓಕೆ ಆನ್ಲೈನ್ ಕಟ್ರಿ ಇಲ್ದಿದ್ರೆ ಆನ್ಲೈನ್ ಕಟ್ಟಲಾಗ ಅದು ಪ್ರಿಂಟ್ಔಟ್ ತಗೊಂಡು ನೀವು ಬ್ಯಾಂಕ್ ಹೋಗಿ ಕಟ್ಬಹುದು. ಆಮೇಲೆ ಉತ್ತರ ಪತ್ರಿಕೆ ಮರು ಎಣಿಕೆ ರೀಕೌಂಟಿಂಗ್ ಮಾಡಬೇಕಾದ್ರೆ ಅಥವಾ ಮರು ಮೌಲ್ಯಮಾಪನಕ್ಕೆ ಮಾಡಬೇಕಾದ್ರೆ 4/5/2025ರಿಂದ ನಾಳೆ ನಂತರ ಸ್ಟಾರ್ಟ್ ಆಗುತ್ತಾ 11/5/2025 ಸ್ಟಾರ್ಟ್ ಆಗುತ್ತಾ. ಆಮೇಲೆ ಅದನ್ನು ಕೂಡ ಸೇಮ್ ಒಂದು ಡೇಟ್ ಹೆಚ್ಚಿಗೆ ಕೊಟ್ಟಿರ್ತಾರೆ. ನೀವು ಆನ್ಲೈನ್ ಕೂಡ ಮಾಡ್ಬೋದು, ಆಫ್ಲೈನ್ ಕೂಡ ಮಾಡ್ಬೋದು. ಆಮೇಲೆ ಎಸ್-ಎಸ್-ಎಲ್-ಸಿ 2025 ಪರೀಕ್ಷೆ ನಡೆಯುವ ದಿನಾಂಕವನ್ನು ಕೊಟ್ಟಿದ್ದಾರೆ. 25/5/2025ರಿಂದ 2/6/2025 ನಡೆಯುತ್ತಾ. ಟೈಮ್ ಟೇಬಲ್ ಕೂಡ ನಾವು ಹೇಳಿದೀವಿ. ಎಸ್-ಎಸ್-ಎಲ್-ಸಿ 2025 ಪರೀಕ್ಷೆ ನಡೆಯುವ ದಿನಾಂಕ ಅದನ್ನು ಕೊಟ್ಬಿಟ್ಟಿದ್ದಾರೆ. ಪರೀಕ್ಷೆ 3 23/6/2025ರಿಂದ 30/6/2025 ಜೂನ್‌ದಲ್ಲಿ ನಿಮ್ಮ ಎಲ್ಲ ಎಕ್ಸಾಮ್ಸ್ ಮುಗಿದ್ಬಿಡ್ತಾವ್ರಿ. ಆ 1, 2, 3 ಜೂನ್ ಅನ್ನಷ್ಟಿಗೆ 3 ಎಕ್ಸಾಮ್ ಇರ್ತವೆ. ನೀವು ಕಾಲೇಜ್ ಕೂಡ ಜಾಯಿನ್ ಆಗ್ಬೋದು. ಏನು ತೊಂದ್ರೆ ಇಲ್ಲ. ಆಮೇಲೆ ಎಸ್-ಎಸ್-ಎಲ್-ಸಿ ಪರೀಕ್ಷೆ 2 ನಾಟ್ ಕಂಪ್ಲೀಟೆಡ್ ಫಲಿತಾಂಶ ಉತ್ತಮಪಡಿಸಿಕೊಳ್ಳಲು ಬಯಸುವ ಅಭ್ಯರ್ಥಿಗಳು ನೋಂದಣಿ ಇವತ್ತಿಂದ ಸ್ಟಾರ್ಟ್ ಆಗುತ್ತಾ. ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. 10/5 ಲಾಸ್ಟ್ ಡೇಟ್ ಇದೆ. ನಿಮ್ದಲ್ಲಿ ಕೋಡ್ ಮಾಡಿ ಸ್ಟೂಡೆಂಟ್ಸ್ ನೀವು ಎಕ್ಸಾಮ್ ಕಟ್ಟೋದು ಲಾಸ್ಟ್ 10 ಫ್ರೈಡೆ. ಓಕೆ. ರೈಟ್. ಇದಾಯ್ತು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೇನ್ರಿ. ಓಕೆ. ಸೊ ನಮ್ಮ ಕನ್ನಡ ಶಾಲಾ ಪರೀಕ್ಷೆ ಮಂಡಳಿಯವರು ಬಿಟ್ಟಂತದ್ದು ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದೀನಿ. ವಿಡಿಯೋನ ಶೇರ್ ಮಾಡ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗ್ರಿ ನಮ್ಮ ಚಾನಲ್. ಇದೇ ರೀತಿ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ನಾನು ಮುಂಚೆನೆ ಹೇಳಿದ್ದೀನಿ. ಸೊ ನಮ್ಮ ಇಂಗ್ಲಿಷ್‌ದಲ್ಲಿ ಫೇಲ್ ಆದಂತ ವಿದ್ಯಾರ್ಥಿಗಳಿಗೆ ನಾನು
ನನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತೀನಿ. ಯಾವ ರೀತಿ ಪಾಸ್ ಆಗ್ಬೋದು, ಯಾವ ರೀತಿ ಈಸಿಯಾಗಿ ನೀವು ಪಾಸ್ ಆಗ್ಬೋದು ಅನ್ನೋದಕ್ಕೆ ಹೇಳ್ಕೊಡ್ತೀನಿ. ಓಕೆ. ಸೊ ಇಲ್ಲಿಗೆ ವಿರಾಮ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡ್ತೀರಿ ಅನ್ಕೊಂಡಿದ್ದೀನಿ. ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಓಕೆ. ನೋಟಿಫಿಕೇಶನ್ ಆಲ್ ಬೆಲ್ ಕ್ಲಿಕ್ ಮಾಡ್ರಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.